ಸರ್ ನಮಸ್ತೆ ಸರ್. ನಮಸ್ತೆ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಅಶೋಕ್ ಕುಮಾರ್ ಅಂತ. ಯಾವ್ರು ಬರುತ್ತೆ? ಸುನಪಗುಂಟೆ ಸರ್, ಮುಳಬಾಗಿಲು ತಾಲೂಕು, ಜಿಲ್ಲೆ ಕೋಲಾರ ಜಿಲ್ಲೆ. ಸರ್ ಈ ಹಂದಿ ಸಾಕಾಣಿಕೆ ಕೇಂದ್ರ ಎಷ್ಟು ವರ್ಷಗಳಿಂದ ಮಾಡ್ತಾಯಿದ್ದೀರಾ? ನಾನು ರೀಸೆಂಟಾಗಿ ಸರ್ ಒಂದು ವರ್ಷದಿಂದ ಮಾಡ್ತಿದ್ದೀನಿ ಸರ್. ಓಕೆ, ಎಷ್ಟು ಈಗ ಹಂದಿಗಳಿದೆ? ಆಗ ತಾಯಿ ಮರಿಗಳು 40 ಇವೆ. ಓಕೆ. ಮರಿಗಳು ಬಂದು ನನ್ನ ಹತ್ರ ಒಂದು 200 ಇದಾವೆ ಸರ್. ಓಕೆ ಸರ್, ಇದರ ಹಿನ್ನೆಲೆ ಸರ್ ಯಾಕೆ ಬೇರೆ ಇದರಿಂದ ನೀವು ಈ ಫೀಲ್ಡಿಗೆ ಬರಬೇಕಂತ ಇರೋದು? ಇಲ್ಲ, ನಾನು ವರ್ಕೆ ಬೇರೆ ಮಾಡ್ತಿದ್ದಿದ್ದು. ಅದು ಸೈಡ್ ಬಿಸ್ನೆಸ್ ಆಗಿ ಇದೊಂದು ಮಾಡೋಣ ಅಂದ್ಕೊಂಡಿದ್ದೆ. ಅದನ್ನು ನಾನು ಪ್ಯಾಷನ್ ತೊಗೊಂಡು ಮಾಡ್ತಿದ್ದೀನಿ. ಪರವಾಗಿಲ್ಲ, ನನಗೇನು ವರ್ಕೌಟ್ ಆಗ್ತಾಯಿದೆ, ನನಗೂ ಚೆನ್ನಾಗಿ ಅನ್ನಿಸ್ತಿದೆ. ಫಸ್ಟ್ ಅನುಭವ ಇಲ್ವಲ್ಲ, ಒಂದು ವರ್ಷದಿಂದ ಅನುಭವ ಆಗಿದೆ, ಇವಾಗ ನನಗೆ ಪರವಾಗಿಲ್ಲ ಅನ್ನಿಸ್ತಿದೆ. ಓಕೆ ಸರ್, ನಿಮ್ಮದು ಶೆಡ್ದು ವಿಸ್ತೀರ್ಣ ಎಷ್ಟಿದೆ ಸರ್? ನಮ್ಮದು ಬಂದು ಉದ್ದ ಬಂದು 150 ಐತೆ. ಓಕೆ. ಅಗಲ ಬಂದು 35. ಎಷ್ಟು ಕೆಪಾಸಿಟಿ ನಿಮ್ಮದು ಶೆಡ್? ಕೆಪಾಸಿಟಿ 300 ಇದೆ ಸರ್. 300 ಇದೆಯಾ? 300 ಇದೆ. ಇವಾಗ ಹತ್ರ ಒಂದು ಟೋಟಲ್ 250 ಇದೆ ಸರ್. ಒಳಗಡೆ ಎಲ್ಲ ಮರಿಗಳೆಲ್ಲ ಸೇರಿ ಸೇರಿ 250 ಇದೆ. ಸೊ ಈಗ ಹೊಸದಾಗಿ ಯಾರಾದರೂ ರೈತರು ಮಾಡಬೇಕಂದ್ರೆ ಮಿನಿಮಮ್ ಎಷ್ಟು ಖರ್ಚಾಗುತ್ತೆ, ಎಷ್ಟು ಬಜೆಟ್ ಬೇಕಾಗುತ್ತೆ ಸರ್? ಮಿನಿಮಮ್ ಮಾಡಬೇಕಂದ್ರೆ ನಾನು ಸ್ವಲ್ಪ ಬಜೆಟ್ ಜಾಸ್ತಿ ಇಟ್ಟಿದ್ದೀನಿ. ಓಕೆ. ಸೆಟ್ ಮಾತ್ರ ಯಾರು ಮಾಡಬೇಕಂದ್ರೂ ಕೂಡ ಸಿಂಪಲ್ಲಾಗಿ ಸೆಟ್ ಮಾಡಿಕೊಂಡು ಅದೇ ದುಡ್ಡು ನಾವು ಮರಿಗಳಿಗೆ ಹಾಕ್ಬೋದು ಸರ್. ನಾವು ನಂದು ಆಗಿದೆ ಸೆಟ್ಗೆಲ್ಲ ನಂದು 12 ಲಕ್ಷ ಆಗಿದೆ. ಮರಿಗಳಿಗೆ ಹತ್ರ ಒಂದು 15 ಲಕ್ಷ ಆಗಿದೆ. ಅದೇನು ಸೆಡ್ ಸ್ವಲ್ಪ ಕಡಿಮೆ ಇಟ್ಕೊಂಡು ಅದೇ ದುಡ್ಡು ನಾವು ಮರಿಗಳಿಗೆ ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಬರ್ತಾವಲ್ಲ. ಹೌದು. ನನಗೆ ಗೊತ್ತಿಲ್ದಿರ ಸ್ವಲ್ಪ ಹೆವಿ ಆಗಿಬಿಟ್ಟಿದ್ದೀನಿ. ಅದ್ರ ಪರವಾಗಿ ನನಗೆ ನನ್ನ ಅನುಭವದಿಂದ ನನಗೆ ಇವಾಗ ಅನಿಸ್ತಿದೆ, ನಾನು ಹೇಳ್ತೀನಿ. ಓಕೆ. ಸೊ ನೀವೇನಾದ್ರು ಸರ್ಕಾರ ಸ್ಕೀಮ್ಸಲ್ಲಿ ಮಾಡ್ಕೊಂಡ್ರೆ ಅಥವಾ ನಿಮ್ಮದು ಓನ್ ಇನ್ವೆಸ್ಟ್ಮೆಂಟ್? ನಾನು ಸರ್ಕಾರ ಸ್ಕೀಮ್ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ನಾನು ಓನ್ ಬಂಡವಾಳದಿಂದ ಮಾಡಿದ್ದೀನಿ. ಓಕೆ. ಸರ್ಕಾರದ ಸ್ಕೀಮ್ ಯಾವುದಾದ್ರೂ ಬಂದರೆ ಮಾಡಿಸ್ಕೋಬೇಕಂತ ನನಗೆ ಇವಾಗ ಅನಿಸ್ತಿದೆ. ನೋಡ್ಬೇಕು ಸರ್. ಸರ್, ನೀವು ಬ್ರೀಡಿಂಗ್ ಪರ್ಪಸ್ ಮಾಡ್ತಾಯಿದ್ದೀರಾ ಅಥವಾ ಮೀಟ್ ಪರ್ಪಸ್ಗೆ? ಇಲ್ಲ ಸರ್, ನಾನು ಬ್ರೀಡಿಂಗ್ ಪರ್ಪಸ್ ಮಾಡ್ತಿರೋದು. ಇವಾಗ 2 ಮಾಡ್ತಾಯಿದ್ದೀನಿ ಸರ್, ಬ್ರೀಡಿಂಗು ಮೀಟ್ಗೂ 2 ಮಾಡ್ತಾಯಿದ್ದೀನಿ. ಸರ್, ನಿಮಗೆ ಮಾರ್ಕೆಟಿಗೆ ಎಲ್ಲೆಲ್ಲಿ ಕಳಿಸ್ತೀರಾ, ಏನೋ ಇತ್ತು ಸರ್? ನಂದು ಮಾರ್ಕೆಟ್ ಬಂದು ಬೆಂಗಳೂರು ಹೋಗುತ್ತೆ. ಓಕೆ. ಮೀಟ್ಗಾದರೆ ನಾಗಾಲ್ಯಾಂಡ್ ಕಳಿಸ್ತೀನಿ ಸರ್. ನಾಗಾಲ್ಯಾಂಡ್ ಕೇರಳ ಆದರೆ ನಿಮಗೆ ಎಷ್ಟು ತಗೊತಾರೆ ನಿಮಗೆ? ಸರ್, ಅದು ರೇಟ್ ಬಂದು ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ, ಒಂದು ಕಾನ್ಸ್ಟೆಂಟ್ ರೇಟ್ ಇಲ್ಲ. ಇವಾಗ ಹೌದೌದು, ಇವಾಗ ಪ್ರೆಸೆಂಟ್ ಬಂದು 150 ರೂಪಾಯಿ ಇದೆ ಇಲ್ಲಿ. ನಾಗಾಲ್ಯಾಂಡಲ್ಲಿ 350-400 ರೂಪಾಯಿ ತನಕ ಹೋಗ್ತಿದೆ. ಇಲ್ಲಿ ನಮ್ಮ ತನಕ ತೊಗೊಂಡೋಗೋದು 150 ರೂಪಾಯಿ ಪ್ರೆಸೆಂಟ್ ತೊಗೊಂಡು ಹೋಗ್ತಿದ್ದಾರೆ. ಇನ್ನು ಈ ಮಾರ್ಚ್ ಏಪ್ರಿಲ್ ಬಂದರೆ ಸ್ವಲ್ಪ ರೇಂಜ್ ಆಗ್ಬೋದು ರೇಟು ಅಂತ ನನ್ನ ಅನಿಸಿಕೆ ಸರ್. ಸರ್, ಇವಾಗ ಯಾರು ರೈತರು ಹೊಸದಾಗಿ ಬಂದು ಮರಿಗಳು ಬೇಕಂದರೆ ಕೊಡ್ತೀರಾ? ಸರ್, ಮರಿಗಳು ನಾನು ಕೊಡ್ತೀನಿ ಸರ್. ನನಗೆ ಯಾರಿಗೂ ಇಲ್ಲ ಅಂತ ಹೇಳಲ್ಲ, ನಾನು ಮರಿಗಳು ಕೊಟ್ಟಿದ್ದೀನಿ ಕೂಡ. ಬೆಂಗಳೂರು ಕಳಿಸ್ತೀನಿ ನಾನು ಮರಿಗಳು. ಓಕೆ. ನಂದು ಬಂದು ನಾನು ಬ್ರೀಡಿಂಗ್ ಪರ್ಪಸ್ ನಾನು ಮರಿಗಳು ಕೊಡಲೇಬೇಕಲ್ಲ. ಹೌದು. ಯಾರು ಬಂದರೂ ನಾನು ಇಲ್ಲ ಅಂತ ಹೇಳಲ್ಲ, ನನ್ನ ಬ್ರೀಡಿಂಗ್ ಪರ್ಪಸ್ ಅಂತ ಯಾರು ಬಂದರೂ ನಾನು ಕೊಡ್ತೀನಿ. ಯಾವ ಮರಿ ಬೇಕಾದರೂ ತೊಗೊಂಡೋಗ್ತೀನಿ. ಓಕೆ. ಸೊ ನಿಮ್ಮದು ಫಾರಮ್ ಸ್ವಲ್ಪ ತೋರಿಸ್ತೀರಾ ಸರ್? ಆಯ್ತು, ಬನ್ನಿ ಸರ್, ನೋಡೋಣ. ಒಂದು ಮೇಲ್. ಓಕೆ. ಇದೆಲ್ಲ ಬ್ರೀಡಿಂಗ್ ಸೆಕ್ಷನಾ? ಬ್ರೀಡಿಂಗ್ ಸೆಕ್ಷನ್. ಓಕೆ. ಮರಿ ಹಾಕುವಾಗ ನಂದು ಅಲ್ಲಿ ಸೆಕ್ಷನ್ ಇದೆ. ಮರಿ ಅಲ್ಲಿ ಹಾಕಿದ್ಮೇಲೆ ನಾನು ತೊಗೊಂಡ್ಬಂದು ಒಂದು 15-20 ದಿವಸಕ್ಕೆ ನಾನು ಇಲ್ಲಿ ಹಾಕ್ತೀನಿ ಸರ್. ಒಂದು ವರ್ಷಕ್ಕೆ ಎಷ್ಟು ಮರಿಗಳನ್ನ ಕೊಡ್ಬೋದು? ಅಂದ್ರಾಗ 8ರಿಂದ 17 ತನಕ ಕೊಟ್ಟಿದೆ ಸರ್ ನನ್ನ ಫಾರ್ಮಲ್ಲಿ. 8ರಿಂದ 17ವರೆಗೂ ಬಂದಿದೆ ತನಕ ಕೊಟ್ಟಿದೆ. ಓಕೆ. ಮಿನಿಮಮ್ ಅಂದರೆ 8, ಮ್ಯಾಕ್ಸಿಮಮ್ ಅಂದರೆ 17. ಮತ್ತು ಫುಡ್ಡೆಲ್ಲ ಹೆಂಗೆ ಕೊಡ್ತೀರಾ? ಫುಡ್ಡೆಲ್ಲ ಬೆಳಗ್ಗೆ ಸಾಯಂಕಾಲ 2 ಹೊತ್ತು ಕೊಡ್ತೀನಿ. ಏನೇನು ಯಾವ್ಯಾವ ಫುಡ್ ಕೊಡ್ತೀರಾ ಸರ್? ನನಗೆ ಇದು ಮೊದಲ ಬಂದು ನಾನು ಫೀಡ್ ಕೊಡ್ತಾ ಇದ್ದೀನಿ. ಅದು ಮೀಟಿಗೆ ಬಂದು ನಾನು ಹೋಟೆಲ್ ವೇಸ್ಟೇಜ್ ಕೊಡ್ತೀರಾ? ಸೊ ವರ್ಕೌಟ್ ಆಗುತ್ತೆ ನಿಮಗೆ ಹೋಟೆಲ್ ವೇಸ್ಟೇಜಲ್ಲಿ ಹಾಕಿದ್ರೆ? ಯಾವ್ದು ಮಾಡಿದ್ರು ವರ್ಕೌಟ್ ಆಗುತ್ತೆ ಸರ್. ಅಂದರೆ ಇದು ಬ್ರೀಡಿಂಗ್ ಸೆಕ್ಷನ್ ಅಂದರೆ ಫೀಡೇ ಆಗಬೇಕು ಸರ್. ಕಂಪಲ್ಸರಿ ಫೀಡ್ ಆಗಬೇಕು. ಹೌದೌದು, ಫೀಡ್ ಹಾಕಿದ್ರೆ ನಮಗೆ ಗ್ರೋತ್ ಚೆನ್ನಾಗಿ ಬರುತ್ತೆ, ಮರಿಗಳು ಜಾಸ್ತಿ ಕೊಡುತ್ತೆ. ಆ ಕಡೆ ಇದಾವೆ ಸರ್ ಎಲ್ಲ. ಇದು ತರಿಸ್ತೀರಾ? ಬನ್ನಿ ಸರ್.
ಇಂಥ ಬ್ಯಾರಲ್ ಬರುತ್ತೆ, ಇಂಥ ಬ್ಯಾರಲ್ ಹಾಂ ಹಾಂ ನಾನು ಬೆಂಗಳೂರಲ್ಲಿ ಬರ್ತಿದ್ದೀನಿ. ಇದು ಸೊ ಟೋಟಲ್ ಈಗ ಪಿಗ್ಲೆಟ್ಸ್ ಹತ್ರ ಎಷ್ಟಿದೆ ಸರ್ ಮಾತ್ರ? ನಮ್ಗೆ 200 ಇದೆ. 200. ಹಾಂ ಹಾಂ ಇದೆಲ್ಲ ಮೀಟ್ ಬರ್ತದೆ. ಹಾಂ ಹಾಂ ಇನ್ನು ಏನು ಮಾಡೋಲ್ಲ ಸರ್, ನಾವು ಊಟ ಹಾಕಿದ್ರೆ ತಿಂದಿರ್ತವೆ, ಆರಾಮಾಗಿ ಮಕ್ಕೊಂಡಿರ್ತವೆ, ಏನು ಗಲಾಟೆ ಗಿಲಾಟೆ ಏನು ಮಾಡಲ್ಲ. ಹಾಂ ಹಾಂ ನಾವು ಬಂದರೂ ಕೂಡ ಮಾತಾಡ್ತಾರೆ ಸರ್ ನಮ್ಮನ್ನು, ಬಂದರೆ ಹೀಗೆ ಕಚ್ಚೋದೇನಿಲ್ವಲ್ಲ? ಹಚ್ಚೋದೇನಿಲ್ಲ ಸರ್. ಸೊ ಇವು ಮೀಟ್ ಪರ್ಪಸ್? ಇದು ಮೇಲ್ಮರಿಗಳು ಸರ್, ಯಾರಾದರೂ ಬಂದರೂ ಕೂಡ ಕೊಡ್ತೀನಿ ನಾನು. ಹಾಂ ಬ್ರೀಡಿಂಗ್ ಅಂತ ಇಟ್ಕೊಂಡಿದ್ದೀನಿ, ಯಾರಾದರೂ ಬಂದರೂ ಕೂಡ ನಾನು ಕೊಡ್ತೀನಿ. ಸೊ ಇದು ಮೇಲೆ ಇದು ಮೇಲೆ? ಇಲ್ಲ, ಇದು ಫೀಮೇಲು, ಇದು ಮೇಲ್. ಓಕೆ ಓಕೆ ಓಕೆ. ಅದು ಫೀಮೇಲ್ ಸರ್ ಎಲ್ಲ. ಹಾಂ ಇದು ಮೇಲ್ ಸೊ ಮಾಡ್ಕೊಂಡಿದ್ದೀನಿ ನಾನು. ಇದು ಮದರ್ ಸೆಕ್ಷನ್ ಬ್ರೀಡಿಂಗ್ಗೆ. ಬ್ರೀಡಿಂಗ್ ಡೆಲಿವರಿ ಆಗುವಾಗ ನಾನು ಇದರಲ್ಲಿ ಹಾಕ್ತೀನಿ. ಡೆಲಿವರಿ ಆಗೋ ಒಂದು 4-5 ದಿವಸ ಅಂತ ಇದರಲ್ಲಿ ಹಾಕ್ತೀನಿ. ಡೆಲಿವರಿ ಆದಮೇಲೆ ಒಂದು 15 ಡೇಸ್ ಇಲ್ಲಿ ಇರ್ತೀನಿ ನಾನು, ಮತ್ತೆ ದೊಡ್ಡ ರೂಮ್ ಶಿಫ್ಟ್ ಮಾಡ್ತೀನಿ. ಸೊ ಮಿನಿಮಮ್ ಒಂದು ಬಂದು ನಿಮಗೆ 1ರಿಂದ 8ರಿಂದ 17 ಬರುತ್ತೆ? 8ರಿಂದ 15 ತನಕ ಕೊಟ್ಟಿದ್ದೆ ನಾನು ನನ್ನ ಫಾರ್ಮಲ್ಲಿ. ಹಾಂ ಹಾಂ ಯಾರಾದ್ರೂ ಹೇಳ್ತಾರೆ 20-22 ಅಂತ, ಬಟ್ ನನಗೇನು ಗೊತ್ತಿಲ್ಲ. ನನ್ನ ಫಾರ್ಮಲ್ಲಿ ಇರೋದು ನಾನು ಹೇಳ್ತಾ ಇದ್ದೀನಿ 8ರಿಂದ 15 ತನಕ ನಾನು ಫಾರ್ಮಲ್ಲಿ ಕೊಟ್ಟಿದ್ದೆ. 17 ಕೊಟ್ಟರು ಅಷ್ಟು ಉಳ್ಕೊಳ್ಳಲ್ಲ, ಯಾಕಂದರೆ ಮೊದಲಲ್ಲಿ ಹಾಲು ಬರೋದಿಲ್ಲ. ಹಾಂ 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 ಹಾಲು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, 1-2-3 ಹೋಗೇ ಹೋಗುತ್ತೆ. ಇವರಿ ಪ್ರತಿಯೊಂದು ಇದಕ್ಕೂ? ಹಾಂ ಹೋಗೇ ಹೋಗುತ್ತೆ. ಹಾಂ ಹಾಂ ಅಂದರೆ 8 ಬಂದರೆ ಅದು ಚೆನ್ನಾಗಿ ಸಾಕು. 17 ಅಂದರೆ ಮೊದಲ ತನಕ ಹಾಲು ಅಷ್ಟು ಇರೋದಿಲ್ಲ, ಹಾಂ ಹಾಂ ಒಂದು 2-3 ಹೋಗೇ ಹೋಗುತ್ತೆ ಸರ್. ಜಾಸ್ತಿ ಕೊಟ್ಟರೆ 2-3 ಹೋಗೇ ಹೋಗುತ್ತೆ. 8-10 ಕೊಟ್ಟರೆ ಆರಾಮಾಗಿ ಸಾಕೊಂಡಿರ್ತಾರೆ. ಸೊ ನಿಮಗೆ ಹೆಂಗೆ ಅನಿಸ್ತದೆ ಸರ್ ಹಂದಿ ಸಾಕಾಣಿಕೆ ಲಾಭದಾಯಕನ ಅಥವಾ ಹೆಂಗೆ? ಸರ್ ತುಂಬ ಲಾಭದಾಯಕ ಸರ್. ಹಾಂ ಹಾಂ ತುಂಬ ಲಾಭದಾಯಕ. ಸ್ವಲ್ಪ ಮತ್ತು ಒಂದು 6 ತಿಂಗಳು 1 ವರ್ಷ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಹಾಂ ಹಾಂ ಬಟ್ ತುಂಬ ಲಾಭದಾಯಕ ಇರುತ್ತೆ. ಅನುಭವ ಬೇಕಲ್ಲ ನಮಗೆ. ಹೌದು. ಸೊ ಈಗ ಬೇರೆ ರೈತರು ಮಾಡ್ಬೋದು? ಆರಾಮಾಗಿ ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ಮಾಡುವ ಕೂಡ ಬಂದರೂ ನಾನು ಯಾರಿಗಾದ್ರೂ ಬಂದರೂ ನನ್ನ ಅನುಭವನ ನನ್ನ ಸಜೆಷನ್ ನಾನು ಕೊಡ್ತೀನಿ. ಓಕೆ ಸರ್. ಇವಾಗ ಇದು ನೋಡಿ ಸರ್, ಇದು ಒಂದು ವಾರದಲ್ಲಿ ಡಿಲಿವರಿ ಆಗುತ್ತೆ. ಓಕೆ ಸರ್. ಒಂದು 1 ವೀಕಲ್ಲಿ ಡಿಲಿವರಿ ಆಗುತ್ತೆ. ಓಕೆ. ಮತ್ತು ಇದು ಒಂದು 1 ವೀಕ್ 1 ಮಂತ್ ಆಗುತ್ತೆ. ಸೊ 1 ತಿಂಗಳವರೆಗೂ ಇದರಲ್ಲೇ ಇಡ್ತೀರಾ? ಹಾಂ ಹಾಂ ಇವಾಗ ನೆನ್ನೆ ಆಗಿದ್ದೀನಿ ಇದರಲ್ಲಿ. ಹಾಂ ಹಾಂ ಜಾಗ ಇದೆ ಸುಮ್ಮನೆ ಯಾಕಂದ್ರೆ ಇದರೆಲ್ಲ ನಾಳೆದು ಏನೋ ಒಂದು ಇದು ಡಿಲಿವರಿ ಆಗ್ಬೋದು. ಹಾಂ ಹಾಂ ಇನ್ನು ಆ ಕಡೆ ಇದ್ದಾವೆ ಮರಿಗಳೆಲ್ಲ. ಓಕೆ. ಸೊ ಟೋಟಲ್ ನಿಮ್ಮ ಶೆಡ್ ಕೆಪಾಸಿಟಿ ಎಷ್ಟಿದೆ ಸರ್? ನನ್ನ ಸೆಟ್ ಕೆಪಾಸಿಟಿ ಅಂದರೆ ಮರಿಗಳು ಮದರ್ಸು ಮರಿಗಳೆಲ್ಲ ಬಂದು ನಾನು 300 ತನಕ ಮಾಡ್ಬೋದು ಸರ್. ಮಾಡ್ಬೋದು. ಸೊ ಒಬ್ಬರೇ ಇದ್ರೆ ಮೇಂಟೈನ್ ಮಾಡ್ಬೋದಾ ಅಥವಾ? ಸರ್ ಊಟ ಕೊಡೋವಾಗ ಸ್ವಲ್ಪ ಇಬ್ಬರು ಇರಬೇಕು, ಹಾಂ ಹಾಂ ಮತ್ತು ಒಬ್ಬರೇ ಮಾಡ್ಬೋದು ಸರ್. ಸೊ ಶೆಡ್ನ ಡೈಲಿ ವಾಶ್ ಮಾಡ್ತೀರಾ? ಹಾಂ, ನಾನು ಡೈಲಿ ವಾಶ್ ಮಾಡ್ತೀನಿ. ವಾಶ್ ಮಾಡಿಬಿಟ್ಟು ನಾನು ಊಟ ಕೊಡ್ತೀನಿ. ಊಟ ಕೊಡೋ ಮುಂಚೆ ವಾಶ್ ಮಾಡಿಬಿಟ್ಟು ಊಟ ಕೊಡ್ತೀನಿ. ಯಾಕಂದರೆ ಸ್ವಲ್ಪ ಸಗಣಿ ಆಗಿರುತ್ತಲ್ಲ, ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ನಾನು ಊಟ ಕೊಡ್ತೀನಿ. ಓಕೆ. ಅದರಲ್ಲೇ ಹಾಕ್ಬಿಟ್ಟು ನಾವು ಕ್ಲೀನ್ ಮಾಡ್ಬೋದು. ಇನ್ನು ಅದರಲ್ಲೇ ಹಾಕ್ಬೇಕಂತ ನಮಗೆ ಇಷ್ಟ ಇರಲ್ಲ. ನಾನು ಮೊದಲು ಕ್ಲೀನ್ ಮಾಡಿಬಿಟ್ಟು ಮತ್ತೆ ಊಟ ಕೊಡ್ತೀನಿ. ಹಾಂ ಹಾಂ. ಸೊ ನಿಮ್ಮ ಅನುಭವ ಪ್ರಕಾರ ಹಂದಿ ಸಾಕಾಣಿಕೆ ಲಾಭದಾಯಕ? ಆರಾಮಾಗಿ ಮಾಡ್ಬೋದು ಸರ್, ಲಾಭದಾಯಕ ಇದೆ. ಯಾಕೆಂದರೆ ಸುಮಾರು ಜನ ಖಾಸಗಿ ಕಂಪ್ನಿಗಳಂತ ಒಬ್ಬರು ಕೆಳಗಡೆ ಕೆಲಸ ಮಾಡೋಕ್ಕಿಂತ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಲ್ಲ, ಸೆಲ್ಫ್ ಎಂಪ್ಲಾಯ್ ನಾವೇ ಒಬ್ಬರು ಕೊಡ್ಬೋದಲ್ಲ. ಅದೇ 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 ನಾವೇ ಮಾಡಿಕೊಂಡು ನಾವೇ ಒಬ್ಬರನ್ನ ಕರ್ಕೊಂಡು ಬಂದು ನಾವೇ ಒಬ್ಬರು ಕೊಡ್ಬೋದಲ್ಲ. ಬೇರೆ ಹತ್ರ ಹೋಗಿ ಯಾವತ್ತಾಗಿ ಇವಾಗ ಎಲ್ಲೋ ಬೆಂಗಳೂರು ಕೆಲ್ಸಕ್ಕೆ ಹೋಗ್ತಾರೆ ಸರ್. ಹೌದು. ಅವರೇನೋ ಎಷ್ಟು ಕೊಡ್ತಾರೆ ಅಂದರೆ ಸಂಬಳ ಬಂದರೆ ಒಂದು 30,000 ಕೊಡ್ಬೋದಾ? ಇಲ್ಲಿ ಬಂದರೆ 50,000 ಆರಾಮಾಗಿ ದುಡ್ಕೋಬೋದು.
ಒಂದು 10 ಮರಿಗಳು ಇಟ್ಕೊಂಡ್ರೆ 50,000 ಇಟ್ಕೊಂಡು ಅದಕ್ಕಿಂತ ಬೇಕಾ ನಮಗೆ? ಸರ್ ವರ್ಷಕ್ಕೆ ಎಷ್ಟು ಬ್ಯಾಚ್ಗಳು ಮಾಡ್ತೀರಾ ಏನಾದರೂ? ಸರ್ ವರ್ಷಕ್ಕೆ ಬಂದು ನಾನು 2 ಬ್ಯಾಚ್ ಮಾಡ್ತೀನಿ. ಹಾಂ ಹಾಂ 2 ಬ್ಯಾಚ್ ಮಾಡಿಬಿಟ್ಟು ಅದು ಇವಾಗ ಮರಿಗಳೆಲ್ಲ ಯಾರಾದರೂ ಬಂದರೆ ನಾನು ಕಳಿಸ್ತಾ ಇರ್ತೀನಿ. ಯಾರಿಗೂ ಇಲ್ಲ ಅಂತ ಹೇಳಲ್ಲ. ಓಕೆ. ಯಾರಾದರೂ ಬಂದರೆ ನಾನು ಕೊಡ್ತಾ ಇರ್ತೀನಿ. ನನಗೆ ಈ ಸೈಜ್ ಮರಿ ಬೇಕಪ್ಪ ಅಂದರೆ ಈ ಸೈಜ್ ಮರಿ ಕೊಡ್ತೀನಿ. ಹಾಂ ಹಾಂ ಇಲ್ಲಪ್ಪ ನನಗೆ ಬ್ರೀಡಿಂಗ್ ಅಂತ ಬೇಕಂದರೆ ಇದು ಕೊಡ್ತೀನಿ ನಾನು. ಇದೆಲ್ಲ ಮಕ್ಕೊಂಡೋದು ಹಾಂ ಹಾಂ ಬಿಡಾಕಲ್ಲ. ಹಾಂ ಹಾಂ ಬಿಡಾಕ್ ಬೇಕಂತ. ಹೌದಾ, ನಿಮ್ಮಲ್ಲಿ ಮೇಯ್ನ್ ಯಾವ್ಯಾವ ಇದಿದೆ ಸರ್ ವೆರೈಟಿಗಳು? ಸರ್ ನನ್ನ ತಾನು ಲಾಜಿ ವೈಟ್ ಇದೆ, ಹಾಂ ಹಾಂ ಬಿಡಾಕ್ ಇದೆ. ಓಕೆ. ನೋಡಿ ಇದು ಬಂದು ಲಾಜಿ ವೈಟ್ ಇದೆ. ಹಾಂ ಹಾಂ ಅಲ್ಲಿ ನೋಡ್ಕೊಂಡು ಅಲ್ಲಿದೆ ನೋಡಿ. ಹಾಂ ಹಾಂ ಅದು ಬಂದು ಬಿಡಾಕು. ಓಕೆ. ನಿಮಗೆ ಯಾವ ವೆರೈಟಿ ಸೂಕ್ತ? ಅದು ಯಾವ ವೆರೈಟಿ ಸರ್? ಡಿರಾಕದು. ಹಾಂ ಹಾಂ ಡಿರಾಕ್ ಅದು ತುಂಬ ಚೆನ್ನಾಗಿದೆ ಸರ್. ರೇಟು ಸ್ವಲ್ಪ ಜಾಸ್ತಿನೇ ಇದೆ. ಹಾಂ ಹಾಂ ಬಿಡಾಕ್ ಅಂದರೆ ಎಲ್ಲ ಲೈಕ್ ಮಾಡ್ತಾರೆ. ಹಾಂ ಹಾಂ ಅಲ್ಲ, ಏನು ಟೇಸ್ಟಾ ಅಥವಾ? ಟೇಸ್ಟ್ಗೆ ಹಂಗೆ ಇರುತ್ತೆ. ಇದು ಮರಿಗಳು ನೋಡ್ಕೊಳ್ಳೋದು ಹಂಗೆ ನೋಡ್ಕೊಳ್ಳೋದು. ಯಾವ ವೆರೈ ಮರಿಗಳು ಸ್ವಲ್ಪ ಕಡಿಮೆ ಕೊಡುತ್ತೆ ಈಗ. ಹಾಂ 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 ಮತ್ತು ವ್ಯಾಪಾರ ನೋಡ್ಕೊಳ್ಳೋದಂದರೆ ಬಿಡಾಕನ್ನೇ. ಡಿರಾಕು. ಅಂದ್ರೆ ಯಾರಾದರೂ ಬಂದರೂ ಕೂಡ ಈಗ ಮಾತಾಡ್ಸೋದು ಬರ್ತಾರೆ. ಹಾಂ ಹಾಂ ಇದಿದೆ ಅದಿದೆ ನೋಡಿ, ಕಾಲುಗಳು ಈಗ ಎತ್ತು ಮೇಲೆ ಇಟ್ಕೊಂಡು ಮಾತಾಡ್ತಾರೆ. ಹ್ಞೂ 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 ಜನ ಅಂದರೆ ಪ್ರೀತಿ ಸ್ವಲ್ಪ ಜಾಸ್ತಿ ಇದೆ. ಹಾಂ ಸೊ ಮಾರ್ಕೆಟಲ್ಲಿ ಡ್ಯುರಾಕ್ ವೆರೈಟಿಗೆ ಜಾಸ್ತಿ ಬಿಡಾಕೆ ರೇಟ್ ಜಾಸ್ತಿ ಇದೆ. ಹಾಂ ಬಿಡಾಕೆ ರೇಟ್ ಜಾಸ್ತಿ ಇದೆ. ಲೈಕ್ ಮಾಡೋದು ಕೂಡ ಬಿಡಾಕೆ ಸ್ವಲ್ಪ ರೇಟ್ ಇದೆ. ಸ್ವಲ್ಪ ಕ್ರಾಸಿಂಗ್ ಇದೆ. ಇದೆಲ್ಲ ಕ್ರಾಸಿಂಗ್ ಇದೆ. ಹಾಂ ಹಾಂ ಸರ್ 3 ತಿಂಗಳು ಸಮಯದಲ್ಲಿ ಎಷ್ಟು ಕೆ ಜಿ ಬೆಳೆಸ್ಬೋದು ನಿಮ್ಮ ಅಂದಾಜು ಪ್ರಕಾರ? ಸರ್ ನಾವು ಊಟ ಕೊಡೋದ್ರ ಮೇಲೆ ಡಿಪೆಂಡ್ ಆಗಿದೆ. ಹಾಂ ಹಾಂ ಊಟ ಕೊಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು 3 ತಿಂಗಳ ತನಕ ನಾವು 19ರಿಂದ 25 kg ಹಂಗಿರುತ್ತೆ. ಆವಾಗ ಅದರಿಂದ ಸಪ್ರೇಟ್ ಮಾಡ್ತೀವಿ 3 ತಿಂಗಳಿಗೆ. 3 ತಿಂಗಳ ಮೇಲೆ ಸ್ವಲ್ಪ 15-20 ದಿವಸ ಸ್ವಲ್ಪ ಕಡಿಮೆ ಆಗ್ತವೆ. ಮತ್ತು ಫುಡ್ ತಿನ್ನೋದು ಕತ್ಬಿಟ್ರೆ ಇನ್ನು ಒಂದು 4-5 ತಿಂಗಳು ನಾವು ಸುಮ್ಮನೆ ಚೆನ್ನಾಗಿ ಊಟ ಕೊಟ್ಬಿಟ್ರೆ 12 kg ಕರ್ಕೊಂಡ್ಬಂದ್ವಿ. 5 ತಿಂಗಳು ನಾವು ಊಟ ಚೆನ್ನಾಗಿ ಕೊಟ್ಟರೆ 100 ಆಗುತ್ತೆ. ಸೊ ನೀವು ನಾಗಾಲ್ಯಾಂಡೆಲ್ಲ ಕಳಿಸ್ತೀರಾ ಸರ್? ನಾಗಾಲ್ಯಾಂಡು, ಕೇರಳ? ನನಗೆ ಇಲ್ಲೇ ಲೋಕಲಲ್ಲೇ ಸೇಲ್ ಆಗಿಬಿಡುತ್ತೆ ಸರ್. ನನಗೆ ಇಲ್ಲೇ ಬಂದು ತೊಗೊಂಡೋಗ್ಬಿಟ್ಟು ಮರಿಗಳೇ ತೊಗೊಂಡೋಗ್ಬಿಡ್ತಾರೆ. ಹ್ಞೂ 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 ನನ್ನ ತಾಯಿ ಎಷ್ಟಿದೆ ಸರ್, ನನ್ನ ತಾಯಿ ಒಂದು 200 ಇದೆ ಮರಿಗಳು. ಹ್ಞೂ ಹ್ಞೂ ಅಂದರೆ ನಾಗಾಲ್ಯಾಂಡ್ ಕಳಿಸ್ಬೇಕಂದ್ರೆ ಮಾಡ್ಬೋದು. ಅಲ್ಲ, ಅವ್ರಿಗೇನೋ ಮಿನಿಮಮ್ ಇಷ್ಟು ಕೆ ಜಿ ಅಂತ ಇರಬೇಕು, ಮಿನಿಮಮ್ ಟನ್ ಅಥವಾ ಕ್ವಿಂಟಲ್? 100 kg ಇರಬೇಕು. ಒಂದು ಮರಿ 100 kg ಮೇಲೆ ಇದ್ದರೆ ಹಾಂ ಹಾಂ ತೊಗೊಂಡೋಗ್ಬಿಡ್ತಾರೆ. ಇಲ್ಲೇ ಬಂದು ನಮಗೆ ಒಂದು 10 ಟನ್ ಇದ್ದರೆ. ಸರ್ ನಿಮಗೆ ಮಾರ್ಕೆಟಿಂಗ್ ಸಮಸ್ಯೆ ಏನಿಲ್ಲ? ಮಾರ್ಕೆಟಿಂಗ್ ಸಮಸ್ಯೆ ಏನಿಲ್ಲ ಸರ್. ಯಾರಾದರೂ ಬಂದು ಇಲ್ಲೇ ತೊಗೊಂಡು ಹೋಗ್ತಾರೆ. ಫಾರ್ಮ್ ಎಲ್ಲ ನೋಡ್ಕೊಳ್ತಾರೆ, ನೋಡ್ಕೊಂಡು ಹೋಗ್ತಾರೆ. ಇಲ್ಲೇ ಬಂದು ತೊಗೊಂಡು ಹೋಗ್ತಾರೆ. ಬಾಬು ನೋಡ್ದಂಗೆ ಇರುತ್ತೆ, ನಮಗೆ ಮರಿಗಳು ನೋಡ್ದಂಗೆ ಇರುತ್ತಲ್ಲ. ನಾನು ಎಲ್ಲೆಲ್ಲ ಹೋಗಿ ಸ್ವಲ್ಪ ಜಾಗದಲ್ಲಿ ನೋಡ್ಕೊಂಡು ಬಂದೆ. ಓಕೆ. ನೋಡ್ಕೊಂಡು ಬಂದು ಈ ಥರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಇನ್ನಕ್ಕೆ ಆ ಕಡೆ ಹೋಗೋ ಖಾಲಿ ಜಾಗ ಇರ್ತದೆ ಸರ್ ಆ ಕಡೆ. ಓಕೆ. ಅದು ಎಕ್ಸ್ಟೆನ್ಷನ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ. ಓ, ಫಾರ್ಮ್ನ ಎಕ್ಸ್ಟೆಂಡ್ ಮಾಡಬೇಕು ಅಂತ ನೋಡ್ತಾ ಇದ್ದೀರಾ? ಓಕೆ. ಅದು ಸ್ವಲ್ಪ ಖಾಲಿ ಪ್ಲೇಸ್ ಇದೆ. ಆ ಕಡೆ ಎಕ್ಸ್ಟೆನ್ಷನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಾಟಿ ಕೋಳಿ. ಹಾಂ ಹಾಂ ಸ್ವಲ್ಪ ಅವ್ರಿಗೆ ಒಂದು 15,000 ಮೇನ್ ಮರದಿ ಹಾಕಿದ್ದೀನಿ. ನೀರೆಲ್ಲ ಬಿಟ್ಟು ಅಂತ ಹೇಳಿದ್ರು. ನಾನೇನು ಬಿಟ್ಟಿಲ್ಲ, ನನಗೇನು ಮಾಡ್ಕೊಂಡಿಲ್ಲ, ಬಿಟ್ಟಿಲ್ಲ. ನಾನು ಎಲ್ಲ ಕೇರ್ ಮಾಡ್ತಿಲ್ಲ ನೀರು. ಅಲ್ಲಿ ಡಂಪ್ ಮಾಡ್ತೀನಿ ಸರ್. ಅಲ್ಲಿ ಡಂಪ್ ಮಾಡಿಬಿಟ್ಟು ನೀರು ತೊಗೊಂಡ್ಬಂದು ಬೆಲೆಗೆ ಬಿಡ್ತೀನಿ. ಬೆಲೆ ತುಂಬ ಚೆನ್ನಾಗಿ ಬರುತ್ತೆ. ಮೊದಲು ಮೊನ್ನೆ ಸಲ ಭತ್ತ ಹಾಕಿದ್ದೆ. ಭತ್ತಕ್ಕೆ ಬಿಟ್ಟಿದ್ದೆ ನೀರು.
ತುಂಬ ಹೆಂಗಂದ್ರೆ ಹಂಗೆ ಎಕ್ಸಿಡೆಂಟ್ ಆಗಿ ಬಂದಿತ್ತು. ಸರ್ ಒಂದು ಹಂದೆಯಿಂದ ಎಷ್ಟು ಮರಿಗಳು ತೆಗಿಬೋದು ಒಂದು ವರ್ಷಕ್ಕೆ? ಒಂದು ವರ್ಷಕ್ಕೆ ಒಂದಿಂದನ ಹಾಂ, ಒಂದು ಮರಿಯಿಂದ, ಒಂದು ಹೆಣ್ಣು ಒಂದು ತಾಯಿಯಿಂದ ನಮಗೆ ಎಷ್ಟು ಸಲ ಒಂದು 2 ಬ್ರೀಡಿಂಗ್ ಕೊಡೋದು ಸರ್. 14 ಮಂತ್ಸ್, ಹಾಂ 7 ಮಂತ್ಸ್ಗೂ ಒಂದು ಬ್ಯಾಚ್ ಬರುತ್ತೆ. ಹಾಂ 14 ಮಂತ್ಸ್ ಆಗುತ್ತೆ. ಆ 14 ಮಂತ್ಸಲ್ಲಿ ಡೆಲಿವರಿ ಆಗುತ್ತೆ ಸರ್. ಹಾಂ ಡೆಲಿವರಿ ಅಂದರೆ 10 ಕಡಿಮೆ ಅಂದರೆ 10 ಇಟ್ಕೊಂಡ್ರು ಕೂಡ 20 ಮರಿ ಆಗುತ್ತೆ. 20 ಮರಿ ಅಂದ್ರೆ ಇವಾಗ ರೇಟ್ ಇರೋದು ಒಂದು 6,000 ಇದೆ ಇವಾಗಿರೋ ರೇಟ್ ಸ್ವಲ್ಪ ಕಡಿಮೆ ಇದೆ. ಓಕೆ. 6,000 ಅಂದರೂ ಕೂಡ 20 ಮರಿಗೆ ಅಂದರೆ 1,20,000 ಆಗುತ್ತೆ. ಓಕೆ. 1,20,000 ಅಂದರೆ ಒಂದು ಮದರ್ ಬಂದು ನಮಗೆ 12,000. ಸರ್ ಇವಾಗ ಯಾರು ಹೊಸಬರು ಮಾಡಬೇಕು ಅಂದರೆ ಎಷ್ಟು ಮರಿಗಳಿಂದ ಸ್ಟಾರ್ಟ್ ಮಾಡಬೇಕು ಏನಾದ್ರು? ವರ್ಷ 10ರಿಂದ ಸ್ಟಾರ್ಟ್ ಮಾಡ್ಕೋಬೋದು ಸರ್. ಎಷ್ಟು ಮೇಲ್ ಇರಬೇಕು, ಎಷ್ಟು ಫೀಮೇಲ್ ಇರಬೇಕು? 10 ಫೀಮೇಲ್ ಇರ್ತದೆ, ಹಾಂ ಹಾಂ. ಒಂದು ಮೇಲ್ ಇರಬೇಕು. ಇದು ಒಂದು ಯೂನಿಟಾ? ಒಂದು ಯೂನಿಟ್ ಆಗ 10 ಫೀಮೇಲು, ಒಂದು ಮೇಲು, ಒಂದು ಯೂನಿಟ್ ಆಗುತ್ತೆ. ಹಾಂ ಹಾಂ. ಇಲ್ಲ ನಮಗೆ ಮೇಲ್ ಬೇಡಪ್ಪ ಅಂದರೂ ಕೂಡ ಕ್ರಾಸಿಂಗ್ ಮಾಡಿ ಕೊಡ್ತೀವಿ ಸರ್ ನಾವು. ನೀವೇ ಕ್ರಾಸ್ ಮಾಡಿ ಕೊಡ್ತೇವೆ? ನಾವೇ ಕೊಡ್ತೀವಿ. ತೊಗೊಂಡು ಹೋಗಿ ಇಲ್ಲಿ ಮೇಯಿಸ್ಕೊಂಡು ಡೆಲಿವರಿ ಮಾಡ್ತೀವಿ. ಓಕೆ ಸರ್. ಈ ಥರ ಬಾಕ್ಸ್ಗಳು ಮಾಡಿದ್ದೀವಿ. ಹಾಂ ಹಾಂ. ಇಂಥ ಬಾಕ್ಸ್ಗಳು ಸ್ವಲ್ಪ ಅಲ್ಕೊಂಡು ನಾವು ಮಾಡಬೇಕು. ಇದು ನಮ್ಗೆ 45 ಅಲ್ಲ, ಹಾಂ ಹಾಂ. ಇದು 12 ಇದೆ. ಹಾಂ ಹಾಂ. ನನಗೆ ಮ್ಯಾಕ್ಸಿಮಮ್ ಒಂದು 20 ಬೇಕು. ಅಂತ ಡೆಲಿವರಿ ಇಲ್ಲಿ ಇದ್ದರು ಅಲ್ಲಿ. ಹಾಂ ಹಾಂ. ಹಾಂ ಹಾಂ. ಅದಕ್ಕೋಸ್ಕರ ನಾನು ಇನ್ನೂ ಒಂದು 8 ಮಾಡಬೇಕು. 8 ಬಾಕ್ಸ್ ಮಾಡಬೇಕಂತ ಸಾಮಾನೆಲ್ಲ ತೊಗೊಂಡು ಬಂದಿದ್ದೀನಿ. ಮಾಡಬೇಕು. ಸರ್ ಎಷ್ಟು 3 ತಿಂಗಳು ಇಲ್ಲೇ ಇಡ್ತೀರಾ? ಇಲ್ಲ ಡೆಲಿವರಿ ಮುಂಚೆ ಒಂದು 15 ದಿವಸ ಮುಂಚೆ ಇಲ್ಲಿ ಇರ್ತೀನಿ. ಹಾಂ ಹಾಂ. ಡೆಲಿವರಿ ಆದಮೇಲೆ 15 ದಿವಸ ಇಲ್ಲಿ ಇರ್ತೀನಿ. ಟೋಟಲ್ ಒಂದು ತಿಂಗಳು? ಒಂದು ತಿಂಗಳ ಮೇಲೆ ದೊಡ್ಡ ರೂಮ್ ಸಿಗ್ತದೆ. ದೊಡ್ಡ ರೂಮಲ್ಲಿ ಎಲ್ಲ ಇದು 2-3 ಇರ್ತವಲ್ಲ, ಯಾವ್ದು ಬೇಕಾದ್ರೆ ಅದ್ರಾಗ ಯಾವ್ದು ಹಾಕ್ಬಿಟ್ರೆ ಅದು ಹೋಗಿ ಕುಡಿತೆ ಅಂತ ಮರಿಲಿಲ್ಲ. ಇದಾಗೆ ಕುಡಿಬೇಕಂತ ಏನಿಲ್ಲ. ಅದ್ರ ಮರಿ ಬಂದು ಇಲ್ಲಿ ಕುಡಿಯುತ್ತೆ, ಇದ್ರ ಮರಿ ಹೋಗಿ ಅಲ್ಲಿ ಕುಡಿಯುತ್ತೆ. ಇವಾಗ ಇವತ್ತನಲ್ಲೇ ಇದು ಸಪ್ರೇಟ್ ಮಾಡಬೇಕು. ಇನ್ನೊಂದು 10 ದಿವಸದಲ್ಲಿ ಇದು ಡೆಲಿವರಿ ಆಗುತ್ತೆ. ಹಾಂ ಹಾಂ. ಇದೆ ಡ್ಯೂರೆಕ್ಟಾ? ಇದು ಕ್ರಾಸಿಂಗು. ಇದಾಕಂದರೆ ಯಾವತ್ತೂ ಇಮಿಡಿಯೇಟಾಗಿ ನಿಲ್ಲಿಸ್ತಿದೆ. ಸೊ ರಾತ್ರಿ ಹೊತ್ತೇನೋ ಸೌಂಡ್ ಶಬ್ದ ಏನು ಮಾಡೋದು ಏನು ಇರಲ್ವಲ್ಲ? ಏನಿಲ್ಲ, ಮನೆಗೆ ಇಲ್ಲೇ ಮಕ್ಕಳ್ತೀನಿ. ಹಾಂ ಹಾಂ. ಇಲ್ಲ, ಊಟ ಕೊಡುವಾಗ ಸ್ವಲ್ಪ ಗಲಾಟೆ ಮಾಡುತ್ತೆ. ಹಾಂ ಹಾಂ. ಮೆಸೇಜ್ ಕೊಟ್ಟರೆ ಸ್ವಲ್ಪ ವಾಸನೆ ಇರುತ್ತೆ. ಹಾಂ ಹಾಂ. ಸ್ವೀಟ್ ಕೊಟ್ಟರೆ ನಮ್ಗೆ ಏನು ನಮ್ಮ ಮನೆ ಇದ್ದಂಗೆ ಇರುತ್ತೆ. ಅದು ನೋಡಿ ಸರ್, ಇಲ್ಲಿ ಅಲ್ಲಿ ಮಕ್ಕೋಬೇಕಂದ್ರೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾವಲ್ಲಿ, ಅಲ್ಲಿ ಮಾಡ್ಕೊಳ್ತಾರೆ. ಇಲ್ಲಿ ಎಲ್ಲ ಒಂದು ಕಡೆ ಬಂದು ಗಲೀಜು ಮಾಡುತ್ತೆ. ಹೌದು, ಯಾರೋ ಹೇಳಿದ್ರು ಹಂದಿ ತುಂಬ ಶುಚಿಯಾಗಿರೋ ಪ್ರಾಣಿ ಅಂತ ಗೊತ್ತಾಯ್ತು. ಅದೇ ಎಲ್ಲ ಬಂದು ಇಲ್ಲಿ ಗಲೀಜು ಮಾಡುತ್ತೆ, ಅಲ್ಲೋಗಿ ಮಕ್ಕೊಳುತ್ತೆ. ಅಲ್ಲಿ ಮಕ್ಕೋಬೇಕಂದ್ರೆ ಎಲ್ಲ ಕ್ಲೀನಾಗಿ ಕ್ಲೀನ್ ಮಾಡ್ಕೊಳ್ತೀವಿ. ಈ ಥರ ಮಾಡ್ಕೊಳ್ತಾರೆ, ಕ್ಲೀನಾಗಿ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಮಕ್ಕೊಳ್ತಾರೆ. ಇದು ಇವತ್ತೇ ನಾಳೆ ಮನೆ ಆಗುತ್ತೆ ಸರ್. ಇವತ್ತು ನಾಳೆ ಆಗುತ್ತೆ ಮನೆ. ಹಾಲು ಕುಡಿಯುತ್ತೆ, ಇದೆಲ್ಲ ಓಡಾಡ್ತಾ ಇರ್ತದೆ. ಹಾಲು ಹೊರಗಡೆ ಬಂದು ಎಲ್ಲ ಸುತ್ತಾಡ್ಕೊಂಡು ಬರ್ತದೆ. ಹಾಂ ಹಾಂ. ಎಲ್ಲೋ ಆಚೆ ಹೋಗಲ್ಲ? ಆಚೆ ಅಂತ ಎಲ್ಲೂ ಹೋಗಲ್ಲ. ಇಲ್ಲಾಂದ್ರೆ ಹೋದ್ರೂ ಕೂಡ ಇಲ್ಲೇ ಇರುತ್ತೆ. ಹಾಂ ಹಾಂ. ಹೋಗಿ ಸ್ವಲ್ಪ ಫೋನ್ ತಗೊಂಡ್ರೆ ಇಲ್ಲ ಎಲ್ಲ ಹೋಗೋದು. ಹಾಂ ಹಾಂ. ಮರೆ ಹಾಕ್ಬಿಟ್ಟು ಅದು ಸಪ್ರೇಟ್ ಮಾಡಬೇಕು. ಮರೆ ಹಾಕಿದ್ಮೇಲೆ 3 ದಿವಸಕ್ಕೆ ನಾನು ಅಲ್ಲಿಂದೆಲ್ಲ ಕಟ್ ಮಾಡಿಬಿಟ್ಟು. ಓಕೆ, ಅದು ಮೈನ್ ಇಂಪಾರ್ಟೆಂಟು. ಅಲ್ಲಿ ಕಟ್ ಮಾಡಿಬಿಟ್ಟು ಐರನ್ ಮೆಡಿಸಿನ್. ಹೌದು, ಕರೆಕ್ಟ್. ಅದಕ್ಕೆ ಕೇಳಿಲ್ಲ ಯಾವ ಥರ ಮೆಡಿಸಿನ್ಸ್ ಕೊಡ್ತೀರಾ ಅಂತ. ನಂತಾಗೆಲ್ಲ ಮೆಡಿಸಿನ್. ಹಾಂ.
ಇದಕ್ಕೆ ಏನಾದ್ರು ಸ್ಪೆಸಿಫಿಕ್ ಆಗಿ ರೋಗ ಅಥವಾ ಏನಾದ್ರು ಬರುತ್ತಾ? ಹಾಂ 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 ಹೌದು, ಸುಮಾರು ಜನ ಹೇಳ್ತಾರೆ. ಎಲ್ಲ ಇಲ್ಲೇ ಇರುತ್ತೆ ಮೆಡಿಸನ್ ಎಲ್ಲ. ಸ್ವಲ್ಪ ಡೆಲಿವರಿ ಆದಮೇಲೆ 3 ದಿವಸಕ್ಕೆ ಐರನ್ ಇಂಜೆಕ್ಷನ್ ಹಾಕ್ತೀನಿ. ಐರನ್ ಇಂಜೆಕ್ಷನ್ ಓಕೆ. ಮತ್ತು ಹಲ್ದಿ ಕಟ್ ಮಾಡಿಬಿಡ್ತೀನಿ. ಮತ್ತು 12 ದಿವಸಕ್ಕೆ ಒಂದ್ಸಲ ಐರನ್ ಇಂಜೆಕ್ಷನ್. ವ್ಯಾಕ್ಸಿನ್ ಮಾಡ್ತೀವಿ. ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಇದು ಬಂದರೆ ಸ್ವಲ್ಪ ಬೇದಿ ಬೀಜ ಇಂಜೆಕ್ಷನ್ ಎಲ್ಲ ನಾವೇ ಹಾಕ್ತೀವಿ. ಎಲ್ಲ ಕಲ್ತ್ಕೊಂಡಿದ್ದೀವಿ ಸರ್ ನಾವು ಡಾಕ್ಟ್ರ್ ಮಾಡ್ತೀರಾ? ಇಲ್ಲಿ ಯಾರು ವೆಟರ್ನರಿ ಡಾಕ್ಟರ್ ಏನು ಬರಲ್ಲ, ಎಲ್ಲ ನೀವೇ ನೋಡ್ಕೊತೀರಾ? ನಾವೇ ನೋಡ್ಕೊತೀವಿ. ಏನಾದರೂ ಅಷ್ಟು ಎಮರ್ಜೆನ್ಸಿ ಆದರೆ ವೆಟರ್ನರಿ ಡಾಕ್ಟ್ರನ್ನ ಕರ್ಸ್ಕೊಳ್ತೀನಿ. ಬಟ್ ಎಲ್ಲ ನಾನೇ ಮಾಡ್ಕೊಳ್ತೀನಿ. ಓಕೆ. ಅದಕ್ಕೆ ಎಲ್ಲ ಆಪರೇಷನ್ ಮಾಡೋದೆಲ್ಲ ಕಲ್ತ್ಕೊಂಡಿದ್ದೀವಿ. ಅಂತ ಇಂಜೆಕ್ಷನ್ ಮಾಡುವಾಗ ಟೈಮಲ್ಲಿ ಯಾರಾದರೂ ಒಬ್ಬರು ಇದ್ದರೆ. ಹಾಂ ಹಾಂ. ಸೊ ಇದೆಲ್ಲ ಹೋಟೆಲ್ ವೇಸ್ಟಾ ಸರ್? ಹಾಂ, ಅದೆಲ್ಲ ಹೋಟೆಲ್ ವೇಸ್ಟ್ ಬಂದು ಮರಗೆ ಕೊಡ್ತೀನಿ. ಮಗರು ಬಂದು ಇದು ಕೊಡ್ತೀನಿ, ಫ್ರೀ ಕೊಡ್ತೀನಿ. 1000 ರೂಪಾಯಿ ಕೊಡ್ತಾಯಿದ್ದೀನಿ. ಹಾಂ ಹಾಂ. ಈ ನೀರೆಲ್ಲ ಕ್ಲೀನ್ ಮಾಡಿ ನೀರೆಲ್ಲ ಅಲ್ಲಿ ಮಾಡ್ಬಿಡ್ತೀನಿ. ಬೆಳಗ್ಗೆ ಬಿಡ್ಕೊತೀರಾ? ಓಕೆ ಓಕೆ ಸರ್.